ನಮ್ಮನ್ನು ಕಾಯೋರೊಬ್ರು ಇದ್ದೇ ಇರ್ತಾರೆ. ನಾವು ನಮ್ಮದು ದೇವರು ಯಾವತ್ತೂ ಕೈ ಬಿಡಲ್ಲ. ನಾವು ಎಷ್ಟೇ ಮುಂದುವರೆದಿರ್ಬೋದು, ಎಷ್ಟೇ ಸೈನ್ಸ್ ಬೆಳೆದಿರ್ಬೋದು, ಎಷ್ಟೇ ಟೆಕ್ನಾಲಜಿ ಇರ್ಬೋದು, ನಾವು ಬೋತ್ ಆರ್ ಲೈಕ್ ನಾವಿಬ್ಬರು IT ಪರ್ಸನ್ಸೇ. ಬಟ್ ದೆಂಟು ದೇವ್ರ ಶಕ್ತಿ ಇಲ್ಲದೆ ನಮಗೆ ಏನೂ ನಡೆಯಲ್ಲ ಅನ್ನೋದು ಅದಂತೂ ಸತ್ಯ ಇದೆ. ಅದೇ ಮನೆ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡು ಬಂದಿದೆ. ಸೈಟ್ ಆಗಿದೆ. ಮೈಸೂರಿಂದ ಬಂದಿರೋದು. ಇದು ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನೀವು ಇಲ್ಲಿಗೆ ಬರಬೇಕು ಅಂದ್ರೆ ಅದು ಆಗೋದಿಲ್ಲ. ಆ ದೇವರು ಕರೆಸ್ಕೊಂಡ್ರೆ ಮಾತ್ರ ನೀವು ಇಲ್ಲಿಗೆ ಬರೋದಕ್ಕೆ ಸಾಧ್ಯ. ಇಲ್ಲಿಗೆ ಒಂದ್ಸಲ ಬಂದ್ರೆ ನಿಮ್ಮ ಕರ್ಮ ಕಷ್ಟಗಳೆಲ್ಲ ಕಳೆದು ನಿಮ್ಮ ಹೊಸ ಜೀವನ ಶುರುವಾಗುತ್ತೆ. ನಾವು ಬರ್ತಾ ಇರೋದು ಮಂಡ್ಯ ಡಿಸ್ಟ್ರಿಕ್ಟ್ ಹೆಚ್ಮಲ್ಲಿಗೆರೆ ಅನ್ನೋ ಊರಿಂದ. ನಾವಿದ ಈ ತಿಂಗಳಲ್ಲಿ ಬರ್ತಾ ಇದು 4ನೇ ಸಲ. ನಾವು ಬಂದಮೇಲೆ ತುಂಬಾ ಒಳ್ಳೆಯದಾಗಿದೆ. ಹಾಗೆ ಇವತ್ತಿಂದ ಕ್ಷೇತ್ರದಲ್ಲಿ ಆಗಿದ್ದು ಯಾವುದೇ ರೀತಿ ಉತ್ಸವಗಳಾಗಿರ್ಬೋದು, ಹೋಮ ಹವನ, ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬ ಚೆನ್ನಾಗಾಗಿದೆ ಎಲ್ಲ. ಮುಂದೆ ಇದೇ ಥರ ಬರ್ತೀವಿ. ನೆಕ್ಸ್ಟು ವರ್ಧಂತಿ ಇದೆ 16ನೇ ತಾರೀಕು ಜನವರಿ ತಿಂಗಳಲ್ಲಿ. ನೀವು ಬನ್ನಿ, ನಾವು ಕೂಡ ಬರ್ತೀವಿ. ಈ ಕ್ಷೇತ್ರದ ಮಹಿಮೆ ತುಂಬಾ ಚೆನ್ನಾಗಿದೆ. ಬಂದು ನಿಮಗೂ ಎಲ್ಲ ಒಳ್ಳೆಯದಾಗುತ್ತೆ, ಬನ್ನಿ. ನನ್ನ ರಿಲೇಟಿವ್ ಒಬ್ಬರು ಕೇಳಿದರು ಪ್ರಶ್ನೆನ. ಅವ್ರು ಹೇಳಿದ್ದು ನಾವೇ ಹೋಗಿ ಸುಮ್ಮನೆ ನಿಂತ್ಕೊಂಡಿದ್ದಷ್ಟೇ, ನಾವೇನಕ್ಕೆ ಬಂದಿದ್ದೀವಿ ಕೇಳೋದಕ್ಕೆ ಅಂತ ಎಲ್ಲ ಗುರುಗಡೆ ಹೇಳಿದ್ರು. ನಾವೇನೋ ಮಾತಾಡೋದೇ ಬೇಡ, ಅದಕ್ಕೆ ಪರಿಹಾರನೂ ಕೂಡ ಅವರೇ ಕೊಡ್ತಾರೆ. ಹಾಗಾಗಿ ನಮಗೆ ನೀನು ಮೂಢನಂಬಿಕೆ ಅಂತ ಏನೂ ಅನಿಸೋದಿಲ್ಲ, ಎಲ್ಲ ದೈವಿಕವಾಗಿ ನಡೀತಾ ಇದೆ. ಹಾಗಾಗಿ ಸರ್ ನಾವು 3 ವರ್ಷದಿಂದ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮಗೆ ಸುಮಾರು ಅನುಕೂಲಗಳಾಗ್ತಾ ಇದೆ. ನಮ್ಮ ತಾಯಿ ಆರೋಗ್ಯ ಆಗಿರ್ಬೋದು, ನಾವೊಂದು ಉದ್ಯೋಗ ಶುರು ಮಾಡಿದ್ದೀವಿ, ತನೈರ ವಸ್ತ್ರಾಲಯ ಅಂತ. ನಮ್ಮ ಪಾಪುದು ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಎಲ್ಲ ಅದು ಅನುಕೂಲ ಆಗ್ತಾಯಿದೆ ಸರ್. ಇಲ್ಲಿ ಬಂದು ಹೋದ್ಮೇಲೆ ತುಂಬ ಚೆನ್ನಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಚೆನ್ನಾಗಿ ಜಾತ್ರೆ ಥರ ಉತ್ಸವಗಳು ನಡೆಯುತ್ತೆ ಇಲ್ಲಿ. ಎಲ್ಲರೂ ಜನ ಎಲ್ಲ ಸೇರಿ ಮಡ್ಲಕ್ಕಿ ಎಲ್ಲ ಕೊಟ್ಟು ದೇವ್ರನ್ನೆಲ್ಲ ಕುಣಿಸಿ ಸೇಮ್ ನಮ್ಮ ಗ್ರಾಮೀಣ ಸೊಗಡನ್ನು ಕಾಪಾಡ್ಕೊಂಡ್ಬಂದಿದ್ದಾರೆ ಸರ್. ಲಾಸ್ಟ್ ಹುಣ್ಮೇಲೆ ನಾವು ಬಂದು ಪೂಜೆ ಮಾಡಿಕೊಂಡು ಗುರುಗಳ ಹತ್ರ ಪ್ರಶ್ನೆ ಕೇಳೋಗಿದ್ವಿ. ಹೊಸದಾಗಿ ಏನೋ ಬಿಸ್ನೆಸ್ ಶುರು ಮಾಡಬೇಕು, ಮಾಡ್ಬೋದಾ ಅಂತ ಅನ್ನೋದು ಪ್ರಶ್ನೆ. ಧೈರ್ಯವಾಗಿ ಮಾಡ್ಕೊಂಡು ಹೋಗಿ ಅವಾಗವಾಗ ಬನ್ನಿ ದೇವ್ರ ದರ್ಶನ ಮಾಡಿ ಅರ್ಕೆ ಕಟ್ಟಕ್ಕೆ ಹೇಳಿದರು. 5 ರೂಪಾಯಿ ಮತ್ತು 9 ರೂಪಾಯಿ ಕಟ್ಬಿಟ್ಟು ಅರ್ಕೆ ತೀರಿಸಿ ಹೋಗಿದ್ವಿ, ಮಡ್ಲಕ್ಕಿ ಕೊಟ್ಟು. ಈಗ 1 ಮಂತ್ ಬ್ಯಾಕ್ ನಾವೊಂದು ನ್ಯೂ ಬಿಸ್ನೆಸ್ ಶುರು ಮಾಡಿದ್ದೀವಿ. ಇವ್ರು ಹೇಳಿದಾಗೆ ತನೈರ ವಸ್ತ್ರಾಲಯ ಅಂತ ಹೇಳಿ. ಆ ದೇವರು ಶಕ್ತಿ ಇದೆ ಸರ್, ನಡೆಸ್ಕೊಡ್ತಾ ಇದ್ದಾರೆ. ಅವಾಗ ಎಲ್ಲರಿಗೂ ಹೇಳೋದೇನಂತ ಅಂದರೆ ದೇವ್ರ ಮೇಲೆ ನಂಬಿಕೆ ಇಡಿ, ಬನ್ನಿ ಅವಾಗವಾಗ ತಾಯಿ ದರ್ಶನ ಮಾಡ್ಕೊಂಡು ಹೋಗಿ ಅರ್ಕೆ ಕಟ್ಕೊಳ್ಳಿ, ತಾಯಿ ನೆರವೇರಿಸ್ಕೊಡ್ತಾಳೆ ಅಂತ ಹೇಳಿದೆ. ಮಂಡ್ಯದಿಂದ ಬರ್ತಾ ಇರೋದು, ಇದೇ ಮೊದಲನೇ ಸಾರಿ ಬರ್ತಾ ಇರೋದು. ನಮ್ಮ ಅಕ್ಕ ಆಗಲೇ 3ನೇ ಸಾರಿ ಬಂದಿದ್ದಾರೆ. ನಮ್ಮ ಊರ್ಗಿತಿಯವರು ಅವ್ರ ಮಗನಿಗೆ ಮದುವೆ ಸೆಟ್ ಆಗಲಿ ಅಂತ ಕೇಳ್ಕೊಂಡಿದ್ರು. ಬಂದು ಅರ್ಶಿನ ನೀರೆಲ್ಲ ಹಾಕ್ಸ್ಕೊಂಡಿದ್ರು. ಹಾಗಾಗಿ ಮದುವೆನೇ ಸೆಟ್ ಆಯಿತು. ಅವ್ರು ಹೇಳಿದ್ದು ಇಷ್ಟು ದಿವಸದಲ್ಲಿ ಆಗುತ್ತೆ ಅಂತ ಗುರುಗಳು ಹೇಳಿದರು. ಆ ಟೈಮಲ್ಲೇ ಇವಾಗ ಸೆಟ್ಟಾಗಿ ಎಂಗೇಜ್ಮೆಂಟು ಭಾನುವಾರ ಆಗಿದೆ. ಹೋದ ಭಾನುವಾರ 30ನೇ ತಾರೀಕಿಗೆ ಎಂಗೇಜ್ಮೆಂಟ್ ಆಗಿದೆ. ಫೆಬ್ರವರಿ 22ಕ್ಕೆ ಮದುವೆ ಇದೆ. ಹಾಗಾಗಿ ಅವರು ಹೇಳಿದ ಮೇಲೇ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಅವ್ರ ಜೊತೆ ಕರ್ಕೊಂಡು ಬಂದಿದ್ದಾರೆ. ಅವರು ಇರೋ ದೇವರೆಲ್ಲ ಕೇಳ್ಕೊಂಡು ಹರಕೆ ಹೊತ್ಕೊಂಡಿದ್ದಾರೆ. ಏನೋ ಇಲ್ಲಿ ಬಂದು ಕೇಳ್ಕೊಂಡಿದ್ದಕ್ಕೆ ಅವ್ರು ಹೇಳಿದರು ಇಂದಿಷ್ಟು ಅಕ್ಟೋಬರ್ 11 ತಿಂಗಳಷ್ಟರಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿದರು. ಹಾಗೆ ಈಗ ಇಲ್ಲಿ ಆಗಿದೆ. ಎಂಗೇಜ್ಮೆಂಟು ನಿನ್ನೆ ಭಾನುವಾರ ಆಯಿತು, 30ನೇ ತಾರೀಕು ಆಯಿತು ಅವ್ರ ಜೊತೆ. ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಕಾರ್ ತೊಗೊಂಡ್ರು, ಭೂಮಿ ತೊಗೊಂಡ್ರು, ತುಂಬ ಒಳ್ಳೆಯದಾಗಿದೆ. ಆ ಯಮ್ಮ ನಮಗೆ ಇದಳೆ ಅಂತ ನೋಡಿ ಇಲ್ಲೇ ಮೈಕೈ ಎಲ್ಲ ಜುಮ್ ಅಂತ ಇದೆ. ನಂಗೆ ತುಂಬಾ ಖುಷಿಯಾಗಿದೆ. ತುಂಬ ಪವರ್ ಇದೆ. ಬಟ್ ಯಾರೋ ಇವಾಗ ಚಿನ್ನದ ಬಾಗಿಲೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಂದು 4-5 ವರ್ಷದಿಂದ ಪ್ರಯತ್ನ ಪಟ್ವಿ, ಅದಾಗಿರಲಿಲ್ಲ. ಇಲ್ಲಿ ಬಂದ ಮೇಲೆ ಸಕ್ಸಸ್ ಆಗಿದೆ. ತುಂಬ ಚೆನ್ನಾಗಿದೆ. ದೇವರು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಹೋಗೋ ಮನಸ್ಸೇ ಆಗಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡೋದು, ತುಂಬ ಗುರುಗಳು ಪೂಜೆ ಮಾಡೋದು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲ ನಾವು ಯಾವುದಕ್ಕೂ ಖರ್ಚು ಮಾಡಿಲ್ಲ, ಏನೂ ಇಲ್ಲ. ಗುರುಗಳು ಯಾವತ್ತೂ ಇದು ಮಾಡಿಲ್ಲ. ಎಲ್ಲ ಅವ್ರು ಬರೀ ಹೇಳೋದೇ 5 ರೂಪಾಯಿ ಹಾಕ್ಬಿಟ್ಟು 5 ರೌಂಡ್ ಹಾಕಿ ಅಂತ ಅಷ್ಟು ಬಿಟ್ಟರೆ ಇನ್ಯಾವತ್ತೂ ಅವ್ರದ್ದು ಏನು ದುಡ್ಡು ಬಗ್ಗೆ ಕೇಳಿಲ್ಲ. ನಾನು ಸೆಕೆಂಡ್ ಟೈಮ್ ಬರ್ತಿರೋದು ಸರ್. ಇಲ್ಲಿ ತುಂಬ ಒಳ್ಳೇದು ಅನ್ನಿಸ್ತಿದೆ. ಆಮೇಲೆ ಏನೋ ಒಂದು ಸ್ವಲ್ಪ ಅಟ್ರಾಕ್ಷನ್ ಇದೆ. ದೇವರು ಇಲ್ಲಿಗೆ ಬರಬೇಕು ಅಂತ ಮೈಂಡ್ ಕೊಡುತ್ತೆ. ಬಂದೋದ್ರೆ ಇಲ್ಲಿಗೆ ಬಂದೋದ್ರೆ ಏನೋ ಮೈಂಡ್ ಫ್ರೆಶ್ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ. ಇಲ್ಲಿ ಈ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ತುಂಬ ಪವರ್ಫುಲ್ ಇದೆ ದೇವರು.